ರೋಡ್ಗಳು ಮಾಡಬೇಕು, ಸರ್ಕಲ್ಗಳು ಮಾಡಬೇಕು, ಪಾರ್ಕ್ಗಳು ಮಾಡಬೇಕು, ಯಾಕಂದ್ರೆ ಜನರಿಗೆ ಒಂದು ಒಳ್ಳೆ ವಾತಾವರಣ ಕೊಡಬೇಕು. ಅದರ ನಿಟ್ಟಿನಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನ ಇಗ್ನೋರ್ ಮಾಡಬಾರ್ದು. ಯಾಕಂದ್ರೆ ಎಜುಕೇಶನ್ ಇಸ್ ಮಸ್ಟ್. ಏನು ಈಗ ಕಾರ್ಪೊರೇಟರ್ಸ್ ಆಗಲಿ MLA ಆಗಿ ಅವ್ರಿಗೆ ಆಗ್ರಹಿಸ್ತೀವಿ, ನೀವು ಏರಿಯಾ ಡೆವಲಪ್ಮೆಂಟ್ ಜೊತೆ ಬೇಸಿಕ್ ನೆಸೆಸಿಟೀಸ್ ಏನಿದೆ ಬೇರೆ ಎಜುಕೇಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ನಾವು ಆಗ್ರಹಿಸ್ತೇವೆ. ಎಲ್ಲ ಕ್ಷೇತ್ರದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹದಗೆಟ್ಟೋಗಿದೆ. ಹಿಂದಿನ ವಾರ ನಾವು ಸುಮಾರು ಸ್ಕೂಲ್ಗಳಿಗೆ ಭೇಟಿ ನೀಡಿದ್ದೀವಿ. ಅಲ್ಲಿನ ಪರಿಸ್ಥಿತಿ ನೋಡಿದರೆ ಖಂಡನೀಯ ಆಗಿದೆ. ಗಾರ್ಬೇಜ್ ಡಂಪ್ ಆಗಿದೆ, ಯಾರು ಎತ್ತೋರಿಲ್ಲ. ಶಾಲೆ ಒಳಗೆ ಎಷ್ಟು ಗಬ್ಬು ವಾಸನೆ ಇದೆ ಅಂದರೆ ನೀವು ಒಳಗೆ ಕಾಲು ಇಡಲ್ಲ ಅಂತ ಪರಿಸ್ಥಿತಿ ಇದೆ. ಹಾಗೆ ಮತ್ತೆ ಈ ಜನಪ್ರತಿನಿಧಿಗಳಿಗೆ ಮತ್ತು ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟು, ಇವನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ಆಗ್ತಾ ಇದೆ. ಹೆಲ್ತ್ ಡಿಪಾರ್ಟ್ಮೆಂಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಅಲ್ಲಿ ಪರಿಶೀಲಿಸಿ ಅಲ್ಲೇನಿದೆ ಅದು ಸಮಸ್ಯೆ ಬಗೆಹರಿಸಬೇಕು. ಇದೆಲ್ಲ ಪಾಠ್ಯ ಪುಸ್ತಕಗಳನ್ನು ಇನ್ನೂ ಬಂದಿಲ್ಲ. ಸ್ಕೂಲ್ ಶುರುವಾಗಿ 3 ತಿಂಗಳಾಗಿದೆ, ಆದರೂ ಪಾಠ್ಯ ಪುಸ್ತಕಗಳನ್ನು ಇನ್ನೂ ಸ್ಟೂಡೆಂಟ್ಸ್ಗೆ ಬಂದಿಲ್ಲ. ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸ್ಕೂಲ್ ಏನಾದರೂ ಮಾಫಿಯಾ ನಡೀತಾ ಇದೆ ಇದರಲ್ಲಿ. ಇಂಥ ಪರಿಸ್ಥಿತಿ ಗೌರ್ಮೆಂಟ್ ಸ್ಕೂಲ್ ಮಾಡಿ ಅಲ್ಲಿ ಸ್ಟೂಡೆಂಟ್ಸ್ ಅಡ್ಮಿಷನ್ ತಗೋಬಾರ್ದು ಅಂತ ನಿಮ್ಗೇನಾದರೂ ಸಂಚಿದೆಯಾ? ಸ್ಟೂಡೆಂಟ್ಸ್ ಅಡ್ಮಿಷನ್ ಕಮ್ಮಿ ಆದರೆ ಅಲ್ಲಿ ನಿಮ್ಮ ಸ್ಕೂಲಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಈ ನೆಪವನ್ನು ಕೊಟ್ಟು ನೀವು ಸ್ಕೂಲನ್ನು ಬಂದ್ ಮಾಡಿಸ್ಬೇಕಂತ ಸಂಚೆ ಹಾಕಿದ್ದೀರಾ? ಯಾಕೆ ಸರ್ಕಾರದ ಹತ್ರ ಅಷ್ಟು ದುಡ್ಡಿಲ್ವಾ? ನಿಮಗೆ ಯೋಗಿಯವರು ಬಂದು ಯೋಗಾಸನ ಮಾಡಿದ್ರೆ 100 ಕೋಟಿ ಖರ್ಚು ಮಾಡ್ತೀರಾ. ಯಾರ್ದೋ ಕೊಲೆ ಆದರೆ ಅದರಲ್ಲಿ 25-30 ಲಕ್ಷ ನೀವು ಅನುದಾನ ಕೊಟ್ಟು ಬರ್ತೀರಾ. ಅದೇ ಹಣ ನೀವು ಯಾಕೆ ಗೌರ್ಮೆಂಟ್ ಶಾಲೆಗಳಿಗೆ ಉಪಯೋಗಿಸಲ್ಲ? ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿರೋರು ನಮ್ಮ ದೇಶದ ಭವಿಷ್ಯದ ಯುವಕರು ಯುವತಿಯರು. ಭೂಮಿ ಪೂಜೆಗಳು ಶುರುವಾಗಿದೆ. ಒಂದು 7-8 ತಿಂಗಳು ಎಲೆಕ್ಷನ್ ಇದೆ. ಇಡೀ ಮೈಸೂರಲ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲೊಂದು ಭೂಮಿ ಪೂಜೆ ನಡೀತಾ ಇದೆ. ಯಾಕೆ ಇಷ್ಟು ದಿನ 4 ವರ್ಷ ನೀವೇನು ಮಾಡ್ತಾ ಇದ್ರಿ? ನಾವು ಜಿಲ್ಲಾ ಪಂಚಾಯತ್ CO ಅವ್ರ ಅಂಡರ್ ಗೌರ್ಮೆಂಟ್ ಸ್ಕೂಲ್ಸ್ ಬರುತ್ತೆ, ಅವರಿಗೆ DDPIಗೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೂ ನಾವು ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದೇವೆ. ಯಾಕಂದ್ರೆ ಇಲ್ಲಿನ ಪರಿಸ್ಥಿತಿ ನೀವು ನೋಡಿದ್ರೆ ಅಲ್ಲಿ ಟಾಯ್ಲೆಟ್ಸ್ ಓವರ್ಫ್ಲೋ ಆಗ್ತಾ ಇದೆ, ಗಾರ್ಬೇಜ್ ಹಂಗೆ ಡಂಪ್ ಆಗ್ತಾ ಇದೆ. ಅಲ್ಲಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಈಗ ಕರೋನಾ, ಡೆಂಗು, ಮಲೇರಿಯಾ ಎಲ್ಲ ವಿಪರೀತ ರಭಸವಾಗಿ ಹರಡ್ತಾ ಇದೆ. ಅವ್ರಿಗೇನಾದರೂ ಹರಡ್ಬಿಟ್ರೆ ಅದು ಒಂದು ಕ್ಲಸ್ಟರ್ ಆಗ್ಬಿಡುತ್ತೆ. ಮತ್ತೆ ಹೋಗಿ ಅವರು ಇಡೀ ಏರಿಯಾ ಅವ್ರ ಎಲ್ಲೆಲ್ಲಿ ಮನೆಗಳಿಗೆ ಅವ್ರ ಫ್ಯಾಮಿಲಿಗಳಿಗೆಲ್ಲ ಹರಡಿದ್ರೆ ಮತ್ತೆ ಒಂದು ಕರೋನಾದ ಪರಿಸ್ಥಿತಿ ಬರೋಕ್ಕೆ ತುಂಬ ಸಂಭಾವನೆ ಇದೆ. ಆದ್ದರಿಂದ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೂ ಹೋಗಿ ನಾವು ಮನವಿ ಮಾಡಿದ್ದೀವಿ, ಮನವಿಯನ್ನು ಕೊಟ್ಟಿದ್ದೀವಿ. ಸೊ ನೀವು ಬಂದು ಇದನ್ನು ಬಗೆಹರಿಸಿ ಅಂತ. ಎಲ್ಲ ಕ್ಷೇತ್ರದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹದಗೆಟ್ಟೋಗಿದೆ. ಹಿಂದಿನ ವಾರ ನಾವು ಸುಮಾರು ಸ್ಕೂಲ್ಗಳಿಗೆ ಭೇಟಿ ನೀಡಿದ್ದೀವಿ. ಅಲ್ಲಿನ ಪರಿಸ್ಥಿತಿ ನೋಡಿದರೆ ಖಂಡನೀಯ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡೋಕ್ಕೆ ಹೋಗುತ್ತಿದ್ದಾರೆ. ಆದರೆ ಅಲ್ಲಿನ ಪರಿಸ್ಥಿತಿ ನೀವು ನೋಡಿದರೆ ಆಶ್ಚರ್ಯವಾಗುತ್ತದೆ. ಅಲ್ಲಿನ ಟಾಯ್ಲೆಟ್ಸ್ ತುಂಬಿ ಹರಿತಾ ಇದೆ. ಮತ್ತು ಸ್ಕೂಲ್ ಒಳಗೇನು, ಕಾಂಪೌಂಡ್ ಒಳಗೆ ಮತ್ತು ಕಾಂಪೌಂಡ್ ಆಚೆನೂ ಗಾರ್ಬೇಜ್ ಡಂಪ್ ಆಗಿದೆ, ಯಾರೂ ಎತ್ತೋರಿಲ್ಲ. ಶಾಲೆ ಒಳಗೆ ಎಷ್ಟು ಗಬ್ಬು ವಾಸನೆ ಇದೆ ಅಂದರೆ ನೀವು ಒಳಗೆ ಕಾಲು ಇಡಲ್ಲ ಅಂತ ಪರಿಸ್ಥಿತಿ ಇದೆ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲೇ ಊಟನೂ ಮಾಡ್ತಾ ಇದ್ದಾರೆ. ಮತ್ತು ಅದೇ ಶೌಚಾಲಯಗಳಲ್ಲಿ, ಅದು ತುಂಬಿ ಹರಿತಿರುವ ಶೌಚಾಲಯಗಳಲ್ಲಿ ಮತ್ತೆ ಅವರು ಟಾಯ್ಲೆಟ್ಸ್ ಮಾಡೋದಾಗಲಿ ಮತ್ತು ಅವರ ನೆಸೆಸಿಟೀಸ್ ಏನಿದೆ ಅದನ್ನು ಇದು ಮಾಡ್ತಾ ಇದ್ದಾರೆ. ಸೊ ನಾವು ಈ ಸರ್ಕಾರದ ತಾರತಮ್ಯ, ಪ್ರೈವೇಟ್ ಸ್ಕೂಲ್ಗಳಿಗೆ ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಏನು ತಾರತಮ್ಯ ಅಂದರೆ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಯಾಕೆ ಈ ಪರಿಸ್ಥಿತಿ ಸರ್ಕಾರಿ ಶಾಲೆಯಲ್ಲಿದೆ ಅಂತ ನಾವು ನಿಮ್ಮ ಮಾಧ್ಯಮದ ವತಿಯಿಂದ ಸರ್ಕಾರಕ್ಕೆ ಮತ್ತು ಈ ಜನಪ್ರತಿನಿಧಿಗಳಿಗೆ ಮತ್ತು ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟು, ಇವನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ಆಗ್ತಾ ಇದೆ. ಹೆಲ್ತ್ ಡಿಪಾರ್ಟ್ಮೆಂಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಅಲ್ಲಿ ಪರಿಶೀಲಿಸಿ ಅಲ್ಲೇನಿದೆ ಅದು ಸಮಸ್ಯೆ ಬಗೆಹರಿಸಬೇಕು. ಇಲ್ಲದಿದ್ದರೆ ಈಗ ಕರೋನಾ ಮತ್ತು ಮಲೇರಿಯಾ, ಡೆಂಗು ತೀವ್ರವಾಗಿ ಹರಡ್ತಾ ಇದೆ. ಆ ಶಾಲೆಗಳು ಕರೋನಾ ಮತ್ತು ಡೆಂಗು ಕ್ಲಸ್ಟರ್ ಆಗೋ ಸಾಧ್ಯತೆಯೂ ಇದೆ. ಸೊ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ಗೂ ಆಗ್ರಹಿಸ್ತೇವೆ, ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಈ ಸ್ಕೂಲಿನ ಪರಿಸ್ಥಿತಿಗಳು ಏನು ದುಸ್ಥಿತಿಯಲ್ಲಿದ್ದು ಅದನ್ನು ತಕ್ಷಣವೇ ಸರಿಪಡಿಸಬೇಕು. ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್, ಫರ್ನಿಚರ್ ಇಲ್ಲ, ಮತ್ತು ಸ್ಕೂಲ್ ಯೂನಿಫಾರ್ಮ್ ಇಲ್ಲ, ಶೂಸ್ ಇಲ್ಲ, ಮತ್ತು ಪಾಠ್ಯ ಪುಸ್ತಕಗಳನ್ನು ಇನ್ನೂ ಬಂದಿಲ್ಲ. ಸ್ಕೂಲ್ ಶುರುವಾಗಿ 3 ತಿಂಗಳಾಗಿದೆ, ಆದರೂ ಪಾಠ್ಯ ಪುಸ್ತಕಗಳನ್ನು ಇನ್ನೂ ಸ್ಟೂಡೆಂಟ್ಸ್ಗೆ ಬಂದಿಲ್ಲ. ಅಲ್ಲಿನ ಮ್ಯಾನೇಜ್ಮೆಂಟ್ಗಳು ಡಿಪಾರ್ಟ್ಮೆಂಟ್ಗೆ ರಿಕ್ವಿಸಿಷನ್ ಲೆಟರ್ ಬರೆದ್ರೂ ಕೂಡ ಅಲ್ಲಿ ಬಂದಿಲ್ಲ.
ಇದು ಯಾಕೆ ಇಷ್ಟು ತಾರತಮ್ಯ? ಇದ್ಯಾವುದು ಸಂಚ ಏನಾದರೂ ನಡೀತಾ ಇದೆಯಾ? ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸ್ಕೂಲ್ ಏನಾದರೂ ಮಾಫಿಯಾ ನಡೀತಾ ಇದೆ ಇದರಲ್ಲಿ? ಇಂಥ ಪರಿಸ್ಥಿತಿ ಗೌರ್ಮೆಂಟ್ ಸ್ಕೂಲ್ ಮಾಡಿ ಅಲ್ಲಿ ಸ್ಟೂಡೆಂಟ್ಸ್ ಅಡ್ಮಿಷನ್ ತಗೋಬಾರ್ದು ಅಂತ ನಿಮ್ಗೇನಾದ್ರು ಸಂಚಿದೆಯಾ? ಸ್ಟೂಡೆಂಟ್ಸ್ ಅಡ್ಮಿಷನ್ ಕಮ್ಮಿ ಆದರೆ ಅಲ್ಲಿ ನಿಮ್ಮ ಸ್ಕೂಲು ಈ ಸ್ಕೂಲಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಈ ನೆಪವನ್ನು ಕೊಟ್ಟು ನೀವು ಸ್ಕೂಲನ್ನು ಬಂದ್ ಮಾಡಿಸ್ಬೇಕಂತ ಏನಾದ್ರು ಸಂಚು ಹಾಕಿದ್ದೀರಾ ಅಂತ ನಿಮ್ಮ ಅಂತ SDP ವತಿಯಿಂದ ನಿಮಗೆ ಪ್ರಶ್ನೆ ನಾವು ಕೇಳ್ತೇವೆ. ಸೊ ಮತ್ತೆ ನಾವು SDP ವತಿಯಿಂದ ಇದನ್ನು ಖಂಡಿಸಿ, ತೀವ್ರವಾಗಿ ಖಂಡಿಸಿ ನಿಮ್ಮನ್ನು ಆಗ್ರಹಿಸ್ತೇವೆ. ಈ ಸರ್ಕಾರಿ ಶಾಲೆಗಳ ದುರುಸ್ಥಿತಿಯನ್ನು ತಕ್ಷಣವೇ ಬಂದು ಈ ಸಮಸ್ಯೆಗಳನ್ನು ಬಗೆಹರಿಸಿ ಅಲ್ಲಿನ ಪರಿಸ್ಥಿತಿಯನ್ನು ಸರಿಪಡಿಸಬೇಕು. ಒಳ್ಳೆಯ ಫರ್ನಿಚರ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾಗಿದೆ. ಮತ್ತೆ ಪಾಠ್ಯ ಪುಸ್ತಕಗಳು, ಯೂನಿಫಾರ್ಮ್ಗಳು ಏನೇನು ಅವ್ರಿಗೆ ಬೇಕು ಅದೆಲ್ಲ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಒಳ್ಳೆಯ ಪ್ರೈವೇಟ್ ಸ್ಕೂಲ್ ಮಾದರಿ ಆ ಸ್ಕೂಲ್ಗಳನ್ನು ಡೆವಲಪ್ ಮಾಡಬೇಕು. ಯಾಕೆ ಸರ್ಕಾರದ ಹತ್ರ ಅಷ್ಟು ದುಡ್ಡಿಲ್ವಾ? ನಿಮಗೆ ಯೋಗಿಯವರು ಬಂದು ಯೋಗಾಸನ ಮಾಡಿದ್ರೆ 100 ಕೋಟಿ ಖರ್ಚು ಮಾಡ್ತೀರಾ. ಯಾರ್ದೋ ಕೊಲೆ ಆದರೆ ಅಲ್ವಾಗಿ 25-30 ಲಕ್ಷ ನೀವು ಅನುದಾನ ಕೊಟ್ಟು ಬರ್ತೀರಾ. ಮತ್ತೆ ನಿಮ್ಮ ಸಮಾರಂಭಗಳು, ಸಮಾವೇಶಗಳಿಗೆ, ಮತ್ತೆ ನಿಮ್ಮ ಅಡ್ವರ್ಟೈಸ್ಮೆಂಟ್ಸ್, ನಿಮ್ಮ ಪಾರ್ಟಿ ಅಡ್ವರ್ಟೈಸ್ಮೆಂಟ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಾ. ನಾವು ಎಲ್ಲ ಬಸ್ಗಳ ಮೇಲೆ ನಿಮ್ಮ ಫೋಟೋ ಇರುತ್ತೆ, ಮತ್ತೆ ಎಲ್ಲ ಮಾಧ್ಯಮದಲ್ಲಿ ನಿಮ್ಮ ಫೋಟೋ ಇರುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ. ಇದಕ್ಕೆ ಹಣ ಬರುತ್ತೆ. ಸೊ ಅದೇ ಹಣ ನೀವು ಯಾಕೆ ಗೌರ್ಮೆಂಟ್ ಶಾಲೆಗಳಿಗೆ ಉಪಯೋಗಿಸಲ್ಲ? ಈ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿರೋರು ನಮ್ಮ ದೇಶದ ಭವಿಷ್ಯದ ಯುವಕರು, ಯುವತಿಯರು. ಇವ್ರ ಬಗ್ಗೆ ನೀವು ಯಾಕೆ ಇಷ್ಟು ತಾರತಮ್ಯ ಮಾಡ್ತೀರಾ ಅಂತ ನಾವು ಇದನ್ನು ತೀವ್ರವಾಗಿ ಖಂಡಿಸಿ ಮತ್ತೆ ಆಗ್ರಹಿಸ್ತೀವಿ. ಈ ಪರಿಸ್ಥಿತಿಯನ್ನು ನೀವು ಬೇಗನೆ ಸರಿಪಡಿಸಬೇಕು ಅಂತ. ನೋಡಿ ಮೇಡಮ್, ಗೌರ್ಮೆಂಟ್ ಸ್ಕೂಲು ಈ ಪರಿಸ್ಥಿತಿಯಲ್ಲಿ ಇದೆ ಅಂತ ಪೇರೆಂಟ್ಸು ಸಾಲ ಮಾಡಿ ಆದರೂ ಆಗಲಿ ಪ್ರೈವೇಟ್ ಸ್ಕೂಲ್ಸಲ್ಲಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಇದರಿಂದ ಅವ್ರ ಮೇಲೆ ವಿಪರೀತ ಭಾರ ಬೀಳ್ತಾ ಇದೆ. ಈ ಸಾಲದ ಈಗ ಒಬ್ಬರಿಗೆ ಒಂದು ಫ್ಯಾಮಿಲಿಯಲ್ಲಿ 2-3 ಮಕ್ಕಳು ಇರ್ತಾರೆ. 3 ಮಕ್ಕಳಿಗೆ ನೀವು ಪ್ರೈವೇಟ್ ಸ್ಕೂಲ್ಸಲ್ಲಿ ಓದಬೇಕಂದ್ರೆ 1.5 ಲಕ್ಷ 2 ಲಕ್ಷ ಇದು ಬೇಕು ನಿಮಗೆ. ಬರೀ ಫೀಸು ಅದಲ್ಲದೆ ಯೂನಿಫಾರ್ಮ್, ಬುಕ್ಸು ಮತ್ತೆ ಆಟೋ ಚಾರ್ಜಸ್ ಎಲ್ಲ ಸೇರಿದ್ರೆ 2-3 ಲಕ್ಷ ಬೇಕಾಗುತ್ತೆ. 2-3 ಲಕ್ಷ ಎಲ್ಲಿ ತರ್ತಾರೆ? ಈಗ ನಿರುದ್ಯೋಗ ಇದೆ, ಬಡತನ ಇದೆ, ಮತ್ತೆ ಬೆಲೆ ಏರಿಕೆ ಇದೆ. ಇದರಲ್ಲಿ ಮಕ್ಕಳು ಎಜುಕೇಶನ್ ಇಷ್ಟು ಜಾಸ್ತಿ ಖರ್ಚಾದ್ರೆ ಜನ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಈ ಸಾಲದ ಭಾರ ತಡೆಯಕ್ಕಾಗ್ದೇನೆ ಜನರು ತಮ್ಮ ಮಕ್ಕಳು, ಹೆಂಡತಿ ಮಕ್ಕಳನ್ನು ತಮ್ಮ ಕೈಯಿಂದ ಕೊಂದು ತಮ್ಮ ಪ್ರಾಣ ತಗೊಳ್ತಾ ಇದ್ದಾರೆ. ಇಷ್ಟು ತೀವ್ರ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ನೀವು ಅಂದಾಜು ಮಾಡ್ಕೋಬಹುದು. ಸೊ ಆದ್ರಿಂದ ನಾವು ಗೌರ್ಮೆಂಟ್ ಸ್ಕೂಲ್ಸ್ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಉಚಿತ ಶಿಕ್ಷಣ, ಉಚಿತ ವಿದ್ಯಾಭ್ಯಾಸ ಅಂತ ನಮ್ಮ ಒಂದು ಇದು ನಡೀತಾ ಇದೆ. ಈಗ ಅಭಿಯಾನ ನಡೀತಾ ಇದೆ SDP ಅಂತ. ನಾವು ಈ ರಾಜ್ಯದ ಜನರಿಗೆ ಉಚಿತ ಶಿಕ್ಷಣ ಕೊಡಲೇಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತೀವಿ. ಅದು ಈ ಪರಿಸ್ಥಿತಿಯಲ್ಲಿ. ಮತ್ತೆ ಏನು ನೀವು RTE, ರೈಟ್ ಟು ಎಜುಕೇಶನ್ ಅಲ್ಲಿ ಪ್ರೈವೇಟ್ ಸ್ಕೂಲ್ಸ್ಗೆ ನೀವು ಫೀಸ್ ಕಟ್ತೀರಾ. ಯಾವ ಮಕ್ಕಳು ಇದರಲ್ಲಿ ಆಯ್ಕೆ ಆಗ್ತಾರೆ ಆನ್ಲೈನ್ ಸಿಸ್ಟಮ್ ಅಲ್ಲಿ 25 ಮಕ್ಕಳು ಒಂದು ಸ್ಕೂಲ್ ಕೊಡ್ಬೇಕಂತಿದೆ. 25 ಮಕ್ಕಳದ್ದು ಫೀಸ್ ನೀವು ಪ್ರೈವೇಟ್ ಸ್ಕೂಲ್ ಕೊಡ್ತೀರಾ. ಅದೇ ಫೀಸ್ ಕೋಟ್ಯಾಂತರ ರೂಪಾಯಿ ಕಟ್ತೀರಾ ನೀವು ವರ್ಷಕ್ಕೆ ಪ್ರೈವೇಟ್ ಸ್ಕೂಲ್ಸ್ಗೆ. ಅದೇ ದುಡ್ಡನ್ನ ನೀವು ಗೌರ್ಮೆಂಟ್ ಸ್ಕೂಲ್ಸ್ಗೆ ಉಪಯೋಗಿ ಅದನ್ನ ಒಳ್ಳೆಯ ಪರಿಸ್ಥಿತಿಗೆ ತರ್ಬೋದಲ್ಲ, ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೋದಲ್ಲ. ಸೊ ಆವಾಗ ಪೋಷಕರು ತಮ್ಮ ಮಕ್ಕಳನ್ನು ಅಲ್ಲೇ ಓದಿಸ್ತಾರೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲೇ. ಸೊ ಇದು ಖಂಡನೀಯ ಇದೆ. ಈ ತಾರತಮ್ಯ ಯಾಕೆ? ಇದು ನಿಮ್ಮ ಸಂಚ ಅಂತ ನಮ್ಮ ಪ್ರಶ್ನೆ. ಕ್ಷೇತ್ರದಲ್ಲಿ ಒಂದು ಸ್ಕೂಲ್ ನ ನೀವು ಹೋಗಿ ಸರ್ವೆ ಎಲ್ಲ ಮಾಡಿದ್ದೀರಾ? ಸೊ ಯಾವ ಸ್ಕೂಲ್ ಸರ್? ನಾವು ಹಲವಾರು ಸ್ಕೂಲ್ ನೋಡಿದ್ವಿ. ವಾರ್ಡ್ ನಂಬರ್ 29 ಅಲ್ಲಿ ಈಗ ಇಲ್ಲಿ ಮೊಹಮ್ಮದಿಯಾ ಸ್ಕೂಲ್ ಅಂತ ಇದೆ ಶಾಂತಿನಗರಲ್ಲಿ, ಮತ್ತೆ ಅಜೀಜ್ ಸೈಡ್ ಸ್ಕೂಲ್ ಹೋಶಾನಗರಲ್ಲಿ, ಮತ್ತೆ BM ಶ್ರೀನಗರ ಒಂದು ಸ್ಕೂಲ್ ಇದೆ. ಅಲ್ಲೇ ಅದು ಹಸುಗಳನ್ನ ಕಟ್ತಾ ಇದ್ದಾರೆ. ಸೊ ಈ ತರ ಪರಿಸ್ಥಿತಿ ಇದೆ. ಈಗ ಇಂಥ ಬೆಲೆ ಏರಿಕೆ, ನಿರುದ್ಯೋಗ ಮತ್ತು ಬಡತನ ಇರುವ ಪರಿಸ್ಥಿತಿಯಲ್ಲಿ ಮತ್ತೆ ಪೋಷಕರಿಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೊಡೋಕೆ ಇಷ್ಟು ಭಾರ ಬಿದ್ದರೆ ನಮ್ಮ ದೇಶದ ಭವಿಷ್ಯ ಏನಾಗುತ್ತೆ? ನಮ್ಮ ದೇಶದ ಭವಿಷ್ಯ, ನಮ್ಮ ಮಕ್ಕಳು ಅವರು ವಿದ್ಯಾಭ್ಯಾಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ಮತ್ತೆ ದೇಶದ ಭವಿಷ್ಯ ಏನಾಗುತ್ತೆ? ದೇಶ ದಿವಾಳಿ ಇರುತ್ತೆ. ಶ್ರೀಲಂಕಾ ಹೇಗೆ ದಿವಾಳಿ ಇದೆಯೋ ಅದೇ ನಿಟ್ಟಿನಲ್ಲಿ ನಮ್ಮ ದೇಶ ದಿವಾಳಿಗಳ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ಆಮೇಲೆ ಇದನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಡೆಯಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದೆ. ಮತ್ತೆ ನಾವು ಜನಸಾಮಾನ್ಯರಿಗೂ ನಾವು ಕೇಳ್ಕೊಳ್ತಾ ಇದ್ದೀವಿ, ನಮ್ಮ ಜೊತೆ ನಿಲ್ಲಿ ಈ ಮತ್ತೆ ದೇಶದ ಮತ್ತೆ ಪರಿಸ್ಥಿತಿಯನ್ನು ನಾವು ಸರಿಪಡಿಸೋಣ ಅಂತ. ಸರ್, ಸದ್ಯಕ್ಕೆ ಇವತ್ತು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದೀರಾ ನೀವು. ಸೊ ಒಂದು ವಾಯ್ಸ್ ನ ರೇಸ್ ಮಾಡಿದ್ದೀರಾ, ಈ ತರ ಎಲ್ಲ ನಡೀತಿದೆ ಅಂತ. ಸೊ ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ಕಡೆಯಿಂದ ಏನು ಇದು ಮಾಡ್ತೀರಾ, ರಿಯಾಕ್ಷನ್ ಮಾಡ್ತೀರಾ? ನೋಡಿ, ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ. ನಾವು ಪ್ರತಿರೋಧ ಮತ್ತೆ ಪ್ರತಿಭಟನೆ ಮಾಡಬಹುದು. ಸರ್ಕಾರ ಏನು ಜನವಿರೋಧಿ ಕಾನೂನುಗಳು ಮತ್ತೆ ಜನವಿರೋಧಿ ಅಧಿಕಾರ ಮಾಡ್ತಾ ಇದೆಯೋ
ಮತ್ತೆ ಅರಾಜಕತೆ ಏನಿದೆಯೋ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಇನ್ನು ಮುಂದೆನೂ ಮಾಡ್ತಾ ಇದ್ದೀವಿ. ಮತ್ತೆ ನಾವು ರಾಜಕೀಯ ಹೋರಾಟನೂ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಜನರು ಚುನಾವಣೆಗಳು ಬರ್ತಾ ಇದೆ, ತಾವು ಯಾರಿಗೆ ತಮ್ಮ ಜನಪ್ರತಿನಿಧಿಗಳು ಮಾಡ್ಬೇಕಂತ ನೀವು ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ಬೇಕಂತ ನಾನು ಜನಸಾಮಾನ್ಯರಿಗೆ ಕಳಕಳ ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ನೀವು ಕಾಂಗ್ರೆಸ್ಗೆ, JDSಗೆ, BJPಗೆ ಮತ್ತೆ ಎಲ್ಲಾ ಬೇರೆ ಬೇರೆ ರಾಜ್ಯದ ಪಾರ್ಟಿಗಳಿಗೆ ನೀವು ಅವಕಾಶ ಕೊಟ್ಟಿದ್ದೀರಾ. ಆದ್ರೆ ಏನಾಗುತ್ತೆ, ಕೇವಲ ಈಗ ಎಲೆಕ್ಷನ್ ಬರ್ತಾ ಇದೆ, ಗುದ್ಲಿ ಪೂಜೆಗಳು ಶುರುವಾಗಿದೆ. ಒಂದು 7-8 ತಿಂಗಳು ಎಲೆಕ್ಷನ್ ಇದೆ. ಇಡೀ ಮೈಸೂರಲ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಗುದ್ಲಿ ಪೂಜೆ ನಡೀತಾ ಇದೆ. ಯಾಕೆ ಇಷ್ಟು ದಿನ 4 ವರ್ಷ ನೀವೇನ್ ಮಾಡ್ತಾ ಇದ್ರಿ? ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಿಮ್ ಕೆಲಸ ತೋರಿಸ್ತದ ನೀವು? ಇದೆಲ್ಲ ಖಂಡನೀಯ ಇದೆ. ನೋಡಿ, ರೋಡ್ ಡೆವಲಪ್ಮೆಂಟ್, ಸರ್ಕಲ್ ಡೆವಲಪ್ಮೆಂಟ್ ಮಾಡಬೇಕು, ನಾವೇನು ಅದ್ರ ವಿರುದ್ಧ ಇಲ್ಲ. ರೋಡ್ ಡೆವಲಪ್ಮೆಂಟ್ ಅಂದ್ರೆ ಜನಸಾಮಾನ್ಯರಿಗೆ ಓಡಾಟಕ್ಕೆ ತುಂಬಾ ಒಳ್ಳೆಯ ಇದಾಗುತ್ತೆ, ಸವಲತ್ತಾಗುತ್ತೆ. ಯಾಕಂದ್ರೆ ವಿಪರೀತ ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಗಾಡಿಗಳು ಡ್ಯಾಮೇಜ್ ಆಗ್ತಾ ಇದೆ, ಲಗೇಜ್ ಆಟೋಗಳು ಪಲ್ಟಿ ಹೊಡೆದು ಅವರು ರಿಪೇರ್ ಮಾಡಬೇಕು, ಮತ್ತೆ ಹೆಂಗಸರು ಮಕ್ಕಳು ಬಿದ್ದು ಅವರು ಚಿಕಿತ್ಸೆಗೆ ತಗೋಬೇಕಾಗುತ್ತೆ. ರೋಡ್ಗಳು ಮಾಡಬೇಕು, ಸರ್ಕಲ್ಗಳು ಮಾಡಬೇಕು, ಪಾರ್ಕ್ಗಳು ಮಾಡಬೇಕು. ಯಾಕಂದ್ರೆ ಜನರಿಗೆ ಒಂದು ಒಳ್ಳೆ ವಾತಾವರಣ ಕೊಡಬೇಕು. ಅದ್ರ ನಿಟ್ಟಿನಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನ ಇಗ್ನೋರ್ ಮಾಡಬಾರ್ದು. ಯಾಕಂದ್ರೆ ಎಜುಕೇಶನ್ ಇಸ್ ಮಸ್ಟ್. ಈಗ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ನೀವು ಯೋಚನೆ ಮಾಡ್ಬೋದು ಏನಾಗುತ್ತೆ ಅಂತ. ಸೊ ಆದ್ರಿಂದ ನಾವು ಈಗ ಕಾರ್ಪೊರೇಟರ್ಸ್ ಆಗಲಿ, MLA ಆಗಿ ಅವ್ರಿಗೆ ಆಗ್ರಹಿಸ್ತೀವಿ, ನೀವು ಏರಿಯಾ ಡೆವಲಪ್ಮೆಂಟ್ ಜೊತೆ ಬೇಸಿಕ್ ನೆಸೆಸಿಟೀಸ್ ಏನಿದೆ, ಬೇರೆ ಎಜುಕೇಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ನಾವು ಆಗ್ರಹಿಸ್ತೇವೆ.